ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ 6ನೇ ದಿನದ ಜಾರ್ಜಿಯಾ ಟ್ರಿಪ್ಪಿನ ವಿಡಿಯೋ. ಇದು ನಮ್ಮ ಕೊನೆ ವ್ಲಾಗ್ ಆಗುತ್ತೆ ಜಾರ್ಜಿಯಾದಲ್ಲಿ, ಯಾಕಂದರೆ ಇದು ನಮ್ಮ ಲಾಸ್ಟ್ ಡೇ. ಇದು ನಾವು ಏನು ಹೋಟೆಲಲ್ಲಿ ಸ್ಟೇ ಆಗಿದ್ವಲ್ಲ ಅದರದ್ದು ಏನು ಹೊರ್ಗಡೆ ಬ್ರೇಕ್ಫಾಸ್ಟ್ ಕೌಂಟ್ರಿಂದ ವ್ಯೂ ಕಾಣಿಸ್ತಾ ಇದ್ದಿದ್ದು. ಆಲ್ಮೋಸ್ಟ್ ಫುಲ್ ಟಿಬ್ಲಿಸಿನೇ ಕಾಣಿಸ್ತಾ ಇತ್ತು. ಏನು ಕುರಾ ರಿವರ್ ಆಗಿರ್ಬೋದು, ಒಂದು ಚರ್ಚ್ ನೋಡಿದ್ವಿ ಅಲ್ಲಿ, ಮತ್ತು ಮದರ್ ಆಫ್ ಜಾರ್ಜಿಯಾ ಕೂಡ, ಪೀಸ್ ಆಫ್ ಬ್ರಿಡ್ಜ್ ಕೂಡ ಎಲ್ಲ ಕಾಣಿಸ್ತಾ ಇತ್ತು. ಬ್ರೇಕ್ಫಾಸ್ಟ್ ಕೌಂಟ್ರಿಂದ ವ್ಯೂ ಏನೋ ಚೆನ್ನಾಗಿತ್ತು. ಬಟ್ ಈ ಹೋಟೆಲ್ದು ಡಿಸಡ್ವಾಂಟೇಜಸ್ ಏನಂದರೆ ಫುಡ್ಡು ಬ್ರೇಕ್ಫಾಸ್ಟ್ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಆಪ್ಷನ್ಸ್ ತುಂಬ ಅಂದರೆ ತುಂಬಾ ಕಮ್ಮಿ ಇತ್ತು. ಮಕ್ಕಳಿಗೂ ನಮಗೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಟಿಬ್ಲಿಸಿನಲ್ಲಿ ಕೆಲವೊಂದು ಪ್ಲೇಸಸ್ನ ನೋಡೋದಿತ್ತು. ನಾವು ಹೋಗ್ತಾ ಇದ್ದಿದ್ದು ನೇಮ್ ಕೇಳಿದ್ರೇ ಖುಷಿ ಆಗುತ್ತೆ. ಯಾಕಂದರೆ ಸಿಟಿ ಆಫ್ ಲವ್ ಅಂತ ಕರೀತಾರೆ ಆ ಸಿಟಿನ. ತುಂಬ ಬ್ಯೂಟಿಫುಲ್ ಆಗಿತ್ತು ಸಿಟಿ. ಮತ್ತು ಅದನ್ನು ಸಿಗ್ನಾಗಿ ಪ್ಲೇಸ್ ಮತ್ತು ಸಿಗ್ನಾಗಿ ವಾಲ್, ಸೆಕೆಂಡ್ ಲಾರ್ಜೆಸ್ಟ್ ವಾಲ್ ಅಂತ ಎಲ್ಲ ಕರೀತಾರೆ ಅಲ್ಲಿದ್ದ ಪ್ಲೇಸಸ್ನ. ತುಂಬ ಬ್ಯೂಟಿಫುಲ್ ಆಗಿತ್ತು ಪ್ಲೇಸು, ಯುನೀಕ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಪ್ಲೇಸು. ಆನ್ ದ ವೇ ಹೋಗ್ತಾ ನಮಗೆ ಇದೊಂದು ರೋಡ್ ಸಿಕ್ತು, ಡಿಫ್ರೆಂಟಾಗಿ ಅನಿಸ್ತು. ಯಾಕಂದರೆ ನಮ್ಮ ಕಡೆ ಈ ಥರ ನಾನು ನೋಡಿರಲಿಲ್ಲ. ಸೊ ಏನೋ ಒಂಥರ ಅದು ಯಾವ ರೀಸನ್ಗೆ ಆ ಥರ ಬಟ್ಟೆ ಥರ ಹಾಕಿದ್ರು ರೋಡ್ಗೆ ನಂಗೆ ಗೊತ್ತಿಲ್ಲ. ಏನಾದರೂ ಡಸ್ಟ್ ಬರುತ್ತೆ ಅಂದರೆ ಮಣ್ಣಿನ ಸವಕಳಿ ಅಂತಾರಲ್ಲ, ಸೊ ಆ ಥರ ಏನಾದರೂ ಆಗುತ್ತೆ ಅಂತ ಹಾಕಿದ್ರೋ ಏನೋ ಗೊತ್ತಿಲ್ಲ. ಬಟ್ ತುಂಬ ಡಿಫ್ರೆಂಟಾಗಿ ಅನಿಸ್ತು. ಹಂಗಾಗಿ ನಾನು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನೀವು ಏನಾದರೂ ಈ ಥರ ಪ್ಲೇಸಸ್ನ ನೋಡಿದ್ರೆ ಎಲ್ಲಿ ಯಾವಾಗ ನೋಡಿದಿರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆನ್ ದ ವೇ ನಮಗೆ ಒಂದು ಜಾರ್ಜಿಯನ್ ಬ್ರೆಡ್ ಮಾಡೋ ಜಾಗ ಸಿಕ್ತು. ಯಾಕಂದರೆ ಅಲ್ಲಿನ ತನಕ ನಾವು ಆಲ್ಮೋಸ್ಟ್ ಎಲ್ಲೂ ಜಾರ್ಜಿಯನ್ ಫುಡ್ ಟ್ರೈ ಮಾಡಿರಲಿಲ್ಲ. ಯಾಕೋ ಗೊತ್ತಿಲ್ಲ, ಅದು ಒಂಥರ ಫುಡ್ಡು ನಮಗೆ ಇಂಡಿಯನ್ ಫುಡ್ಡೇ ತಿನ್ನಬೇಕು ಅಂತ ಹೇಳಿ ಸೊ ಇಂಡಿಯನ್ ಫುಡ್ಡೇ ಪ್ರಿಫರ್ ಮಾಡಿದ್ವಿ. ಸೊ ಲಾಸ್ಟ್ ಡೇ ಅಲ್ವಾ ಜಾರ್ಜಿಯಾದಲ್ಲಿ, ಸೊ ಹಂಗಾರೆ ಹಾಕಿ ಬ್ರೆಡ್ನ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಇವರೇ ಬಂದು ಇದ್ರದ್ದು ಓನರ್ ಬಂದು, ಸೊ ಅಲ್ಲಿ ನಾವು ಬ್ರೆಡ್ನ ಮಾಡಿದ್ವಿ, ಮಕ್ಕಳು ಕೂಡ ಮಾಡಿದ್ರು. ನಾವೇ ಏನು ಬ್ರೆಡ್ ಮಾಡಿದ್ವಿ ಅದನ್ನು ಬೇಕ್ ಮಾಡಿ ನಾವೇ ಅದನ್ನು ತಿನ್ನೋಣ ಅನ್ನೋ ಥರ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಬ್ರೆಡ್ನ ಮಾಡ್ಕೊಂಡ್ವಿ. ಸೊ ಅದು ನಮಗೆ ಏನು ಅಷ್ಟು ಇಷ್ಟ ಆಗಲಿಲ್ಲ. ಬಿಸಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ತಿನ್ಬೋದು, ಚೆನ್ನಾಗಿ ಅನಿಸ್ತಾಯಿತ್ತು. ಸ್ವಲ್ಪ ಸಾಲ್ಟಿ ಇತ್ತು ಅಷ್ಟೇ. ಬಿಟ್ಟರೆ ನಮ್ಮ ಬ್ರೆಡ್ಗೂ ಆ ಬ್ರೆಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಬ್ರೆಡ್ ಅಂದರೆ ನಮ್ಮ ಮೈಂಡ್ಸೆಟ್ಟಲ್ಲಿ ಬೇರೆ ಥರ ಇರುತ್ತೆ, ಅದೇ ಬ್ರೆಡ್ಡೇ ಬೇರೆ ಥರ ಇತ್ತು. ಸೊ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಇಟ್ಟಿದ್ದಾರಲ್ಲ ಆ ಥರ ಉದ್ದಕ್ಕಿತ್ತು. ಟೇಸ್ಟ್ ವೈಸ್ ಏನು ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಿಸಿ ಇದ್ದಾಗ ಸ್ವಲ್ಪ ತಿಂದ್ವಿ, ಮಕ್ಕಳು ಖುಷಿಲಿ ಬ್ರೆಡ್ ಏನೋ ಮಾಡಿದ್ರು. ಬಟ್ ಆಮೇಲೆ ಯಾರೂ ತಿನ್ನಲಿಲ್ಲ, ಎಲ್ಲ ವೇಸ್ಟ್ ಆಯಿತು. ಹೌದು, ಫುಡ್ನ ವೇಸ್ಟ್ ಮಾಡಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಎಲ್ರಿಗೂ ಅದು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಕಾರಲ್ಲಿ ಅಲ್ಲಿ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಅದೇ ಓಡಾಡ್ತಾಯಿತ್ತು ಅವತ್ತು. ಸೊ ಎಲ್ಲರೂ ಬ್ರೆಡ್ನ ಮಾಡಿಕೊಂಡು ಅದೊಂದು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ್ವಿ. ಅಲ್ಲಿ ನೋಡಿ ಬಿಸಿ ಬಿಸಿ ಇದ್ದಾಗ ಮಕ್ಕಳು ಎಷ್ಟು ಪರದಾಡ್ಕೊಂಡು ತಿಂದರು. ಬಟ್ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಥರ ಡ್ಯಾಶ್ ಬೋರ್ಡಲ್ಲಿ ಫೋಲ್ಡೇ ಇತ್ತು. ಸೊ ಇದೇ ರೀತಿ ಹೋಗ್ತಾ ನಿಮಗೆ ನೋಡ್ತಾ ಇರ್ಬೋದು, ಸೈಡಲ್ಲಿ ಅಲ್ಲಲ್ಲಿ ಫ್ಲವರ್ಸ್ ಕಾಣಿಸ್ತಾ ಇದೆ. ಅದು ಆ ಕಂಟ್ರಿನಲ್ಲಿ ಸ್ಪೆಷಲ್ಲು. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಆ ಥರ ಸಿಗಲ್ಲ. ಮೇ ಬಿ ಎಲ್ಲಾದರೂ ಒಂದೊಂದು ಪ್ಲೇಸಸ್ ಸಿಗ್ಬೋದೇನೋ ಗೊತ್ತಿಲ್ಲ, ಬಟ್ ನಾನಂತೂ ನೋಡಿಲ್ಲ. ಸೊ ಹಂಗಾಗಿ ಆ ಥರ ಟ್ರೀಗಳು ಬಂದರೆ ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತಾಯಿತ್ತು. ಇದೇ ಸಿಟಿ ಆಫ್ ಲವ್ ಸಿಗ್ನಾಗಿ ಅಂತ ಪ್ಲೇಸು ಬಂದು. ಇದು ಒಂಥರ ಬ್ಯೂಟಿಫುಲ್ ಆಗಿತ್ತು, ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಕೆಳಗೆ ಅಲ್ಲಿ ನಾವು ಫಸ್ಟು ನಾವು ಹೋಗಿದ್ದು ಒಂದು ವಾಲ್ಗೆ, ಸಿಗ್ನಾಗಿ ವಾಲ್ ಅಂತ. ಅದನ್ನು ಸೆಕೆಂಡ್ ಲಾರ್ಜೆಸ್ಟ್ ವಾಲ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ತುಂಬಾ ದೊಡ್ಡದಿತ್ತು. ನಾವು ಕೆಲವೊಂದು ಪ್ಲೇಸ್ ತನಕ ಮಾತ್ರ ಹೋದ್ವಿ. ಅಲ್ಲಿಗಾಲೇ ನಮಗೆ ಟಯರ್ಡ್ ಅನಿಸ್ತು. ಸೊ ಅಲ್ಲಿಂದ ನಾವು ವಾಪಸ್ ಬಂದ್ವಿ. ಆ ವಾಲ್ಗಳ ಮೇಲೆ ಅಲ್ಲಲ್ಲಿ ನಿಮಗೆ ರೆಸ್ಟೋರೆಂಟ್ ಆಗಿರ್ಬೋದು, ಕೆಫೆಗಳಾಗಿರ್ಬೋದು, ಎಲ್ಲ ಥರನೂ ಸಿಗುತ್ತೆ. ನೀವೇನಾದರೂ ಅಲ್ಲಿ ರಿಫ್ರೆಶ್ಮೆಂಟ್ಗೆ ಕಾಫಿ, ಟೀ, ಸ್ನ್ಯಾಕ್ಸ್ ಆ ಥರ ಏನಾದರೂ ತೊಗೋಬೇಕು ಅಂದರೆ ನಿಮಗೆ ಅಲ್ಲಿ ಕೆಫೆ, ರೆಸ್ಟೋರೆಂಟ್ ಸಿಗುತ್ತೆ, ಟ್ರೈ ಮಾಡ್ಬೋದು. ಸೊ ನಾನಿಲ್ಲಿ ಇನ್ನೊಂದು ವಿಷಯನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಿಮಗೆ ಕೆಳಗಡೆ ಒಬ್ಬರು ಟಾಯ್ಸ್ನ ಸೇಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಕಿವಿನೂ ಕೇಳಿಸಲ್ಲ ಮತ್ತು ಮಾತಾಡೋಕ್ಕೂ ಬರಲ್ಲ. ಆದರೂ ಕೂಡ ಇಂಡಿಪೆಂಡೆಂಟಾಗಿ ನಾನು ಭಿಕ್ಷೆ ಏನು ಬೇಡಬಾರ್ದು ಅಂತ ಹೇಳಿ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಟಾಯ್ಸ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ನೋಡಿ ಖುಷಿ ಆಯಿತು. ಅವ್ರಿಗೆ ಮಾತಾಡೋಕ್ಕೆ ಬರದೇ ಇದ್ದಿದ್ದ ರೀಸನ್ಗೆ ಏನು ಮಾಡೋರು, ನಾವೇನಾದರೂ ಐಟಮ್ಸು ಕೇಳಿದ್ರೆ ಇದು ಅಂತ ಅಂದ್ಬಿಟ್ಟು ಅವರು ಅಲ್ಲಿ ನಂಬರ್ಸ್ನ ಬರೆದಿಟ್ಟಿದ್ರು, ಅದನ್ನು ತೋರಿಸೋರು. ಸೊ ಈ ಥರ ವ್ಯಕ್ತಿಗಳ್ನ ನೋಡೋದು ತುಂಬಾ ಅಪರೂಪ. ಸೊ ಈ ಥರದವ್ರನ್ನ ಸಿಕ್ಕಿದಾಗ ಅಟ್ಲೀಸ್ಟು
ಕೆಲವ್ರಿಗೆ ಭಿಕ್ಷೆ ಹಾಕಿ ನಾವು ಹೆಲ್ಪ್ ಮಾಡ್ತೀವಿ, ಅವ್ರು ಭಿಕ್ಷೆ ಕೇಳ್ಕೊಂಡು ಬಂದಾಗ. ಅದ್ರ ಬದಲು ಈ ಥರದವರು ನೋಡಿದಾಗ ಏನಾದರೂ ಅವ್ರ ಹತ್ರ ನಿಮ್ಮ ಕೈಲಾದಷ್ಟು ಏನಾದರೂ ತೊಗೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ವಲ್ಪ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆ ಥರ ಇತ್ತು ಅಂದರೆ ಡೈರೆಕ್ಟ್ ಭಿಕ್ಷೆ ಬಿಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಕೆಲವ್ರು ಜನ. ಹಾಗಾಗಿ ಈ ಥರದವ್ರನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ. ನೋಡ್ತಾ ಇರ್ಬೋದು, ಇದೇ ಸಿಗ್ನಾಗಿ ವಾಲ್ ತುಂಬಾ ದೊಡ್ಡದಿತ್ತು. ನಾವು ಸ್ವಲ್ಪ ದೂರ ತನಕ ಹೋದ್ವಿ, ಅಲ್ಲಿಗಾಲೇ ಸುಸ್ತು ಅನಿಸ್ತು. ಯಾಕಂದರೆ ಮಕ್ಕಳು ಎಲ್ಲ ಇದ್ದಿದ್ದರಿಂದ ನಮಗೆ ಆಗಲಿಲ್ಲ ಫುಲ್ ದೂರ ಎಲ್ಲ ಹೋಗೋಕ್ಕೆ. ಅದು ಆ ಥರ ಹಂಗೆ ರೌಂಡಾಗಿ ಬರುತ್ತೆ, ಬಟ್ ನಮಗೆ ಆಗಲಿಲ್ಲ ಅಲ್ಲಿನ ತನಕ ಎಲ್ಲ ಹೋಗೋಕ್ಕೆ. ಸ್ವಲ್ಪ ದೂರ ತನಕ ಹೋಗಿ ಅದೇ ವಾಪಸ್ ಬಂದ್ವಿ. ಬಟ್ ಇಲ್ಲಿಂದ ನೋಡೋದಕ್ಕೆ ಸಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಕಡೆ ಎಲ್ಲ ಕೋಟೆ ಇರುತ್ತಲ್ವ, ಸೊ ಅದೇ ರೀತಿ ಇದು. ಬಟ್ ಇದು ಕೋಟೆ ಥರ ಏನೂ ಇರಲಿಲ್ಲ, ಜಸ್ಟ್ ವಾಲ್ ಮಾತ್ರ ಕನ್ಸ್ಟ್ರಕ್ಟ್ ಮಾಡಿದರು. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ವ್ಯೂನೇ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆ ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಕೆಲವೊಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ವಾಪಸ್ ಬಂದರೆ ಅಲ್ಲಿ ನಿಮಗೆ ಸಿಟಿ ಆಫ್ ಲವ್ ಅಂತಾರೆ, ಮೀನ್ಸ್ ಸಿಗ್ನಾಗಿ ಸಿಟಿ ಒಳಗಡೆ ಒಂದು ವಾಕಿಂಗ್ ಪಾತ್ ಇದೆ. ಅದು ಅಷ್ಟೇ, ಅಲ್ಲಿ ಅಷ್ಟೇ ತುಂಬ ಪೀಸ್ ಅನಿಸ್ತು. ಅಲ್ಲಿ ವಾಕ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲಿ ಕೆಲವೊಂದು ಸ್ಟ್ಯಾಚುಗಳು, ಮಾನ್ಯುಮೆಂಟ್ಗಳು ಆ ಥರದನ್ನೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಅಲ್ಲೊಂದು ಚರ್ಚ್ ಕೂಡ ಇದೆ. ನೀವು ಹೋಗಬೇಕು ಅಂತ ಅಂದರೆ ನೀವು ಚರ್ಚ್ ಕೂಡ ವಿಸಿಟ್ ಮಾಡ್ಬೋದು. ಬಟ್ ನಾವು ಚರ್ಚ್ನ ವಿಸಿಟ್ ಮಾಡಲಿಲ್ಲ, ಯಾಕಂದರೆ ತುಂಬಾ ಚರ್ಚ್ಗಳನ್ನ ನೋಡಿ ಜಾರ್ಜಿಯಾಗಿ ಬಂದಮೇಲೆ ಬೇಜಾರಾಗಿಬಿಟ್ಟಿತ್ತು. ಮತ್ತು ಲಾಸ್ಟ್ ಡೇ ಬೇರೆ ನಮಗೆ ಆಗಿದ್ದರಿಂದ ಬೇರೆ ಪ್ಲೇಸ್ಗಳ್ನ ನೋಡೋದಿತ್ತು ನಮಗೆ ಇನ್ನು. ಸೊ ಹಂಗಾಗಿ ಲೇಟ್ ಆಗುತ್ತೆ ಅಂತೇಳಿ ನಾವು ಚರ್ಚ್ಗೇನು ಹೋಗಲಿಲ್ಲ. ವಾಪಸ್ ಅಲ್ಲಿಂದ ಡೈರೆಕ್ಟು ನೆಕ್ಸ್ಟು ಬೇರೆ ಎಲ್ಲರಿಗೂ ಫೇವ್ರೆಟ್ ಪ್ಲೇಸ್, ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ಫೇವ್ರೆಟ್ ಪ್ಲೇಸ್, ಆ ಪ್ಲೇಸ್ಗೆ ಹೋಗ್ತೀವಿ. ಎಲ್ಲಿ ಅಂತ ಅಲ್ಲಿನ ತನಕ ಗೆಸ್ ಮಾಡಿ. ನೋಡಿ ಮಕ್ಕಳು ಎಷ್ಟು ಚೆಂದ ಖುಷಿ ಪಡ್ತಾ ಇದ್ದಾರಲ್ವ. ಸೊ ಟ್ರಿಪ್ಪಲ್ಲಿ ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೇ ಒಂಥರ ಮಜಾ ಅಲ್ವಾ. ನಾವಂತೂ ಸಣ್ಣ ಮಕ್ಕಳೇ ಆಗಿಬಿಟ್ಟಿದ್ವಿ ಮಕ್ಕಳ ಜೊತೆ. ಒಂಥರ ಖುಷಿ ಇತ್ತು. ಆ ಥರ ಇನ್ನು ಇಯರ್ಲಿ ಬರ್ಡನ್ ಆಗಿ ಒಂದು ಟೈಮ್ ಎಂಜಾಯ್ ಮಾಡಿದ್ರೆ ಆ ಥರ ಖುಷಿಯಾಗಿರುತ್ತೆ ಅಲ್ವಾ. ಸೊ ಆ ಥರ ಇದೇ ನಾನು ಹೇಳಿದ್ದು ವಾಕಿಂಗ್ ಪಾತ್ ಅಂತ. ಇದು ನಾನು ರೀಲ್ಸ್ಗೆ ಶೂಟ್ ಮಾಡಿದ್ದೆ. ಸೊ ಹಂಗಾಗಿ ಅದು ಫುಲ್ಲು ವಿಡಿಯೋ ಆಗಿಲ್ಲ. ಇದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಆ ರೀಲ್ಸ್ನೇ ಇಲ್ಲಿ ಹಾಕಿದೆ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಹೋಗಿದ್ದು ಎಲ್ಲಿಗೆ ಅಂದರೆ ಎಲ್ಲರ ಫೇವ್ರೆಟ್ ಜಾಗ, ಗಂಡ್ಮಕ್ಳ ಫೇವ್ರೆಟ್ ಅಡ್ಡ, ವೈನ್ ಫ್ಯಾಕ್ಟ್ರಿ, KTW ವೈನ್ ಫ್ಯಾಕ್ಟ್ರಿ ಅಂತ. ಸೊ ಇಲ್ಲಿ ಜಾರ್ಜಿಯಾದಲ್ಲಿ ನೀವು ಎಲ್ಲೇ ಹೋಗಿ, ಯಾವ ಜಾಗಕ್ಕೆ ಹೋಗಿ, ನಮ್ಮ ಕಡೆ ಹೆಂಗೆ ನಿಮಗೆ ಬೀಡಿ, ಸಿಗರೇಟು ಈ ಥರದ್ದೆಲ್ಲ ನಿಮಗೆ ಎಲ್ಲೆಲ್ಲೂ ಸಿಗುತ್ತೋ ಅದೇ ಥರ ಇಲ್ಲಿ ವೈನ್ ನೀವು ಯಾವ ಶಾಪ್ಗೆ ಹೋದ್ರೂ ಸಿಗ್ತಾಯಿತ್ತು. ಟೀ ಕಾಫಿ ಸಿಗುತ್ತೋ ಇಲ್ವೋ, ವೈನ್ ಮಾತ್ರ ಸಿಗ್ತಾಯಿತ್ತು. ಸೊ ಆ ಥರ ಈ ಜಾರ್ಜಿಯಾದಲ್ಲಿ ಇಲ್ಲಿ ಡ್ರಿಂಕಿಂಗ್ ಲವರ್ಸ್ಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಯಾವುದು ರಿಸ್ಟ್ರಿಕ್ಷನ್ ಇಲ್ಲ. ನೀವು ಕಾರಲ್ಲಿ ಕುಡ್ಕೊಂಡು ಆರಾಮ್ಸೆ ಹೋಗ್ಬೋದಿತ್ತು. ಎಲ್ಲಿ ನಿಂತ್ಕೊಂಡು ಅಲ್ಲಿ ಕುಡಿದ್ರೂ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮಗೂ ಅದು ಯಾವ ರೀತಿ ತಯಾರು ಮಾಡ್ತಾರೆ, ಹೇಗಿರುತ್ತೆ ಅಂತ ನೋಡೋಣ ಅಂತಂದು ಹೋಗೋಣ ಅಂತ ಇತ್ತು. ಮತ್ತು ಜಾರ್ಜಿಯಾಗೆ ಹೋದರೆ ಇದು ಮಸ್ಟ್ ಆ್ಯಂಡ್ ಶುಡ್ ಇಟಿನರಿನಲ್ಲಿ ಹಾಕ್ತಾರೆ. ಸೊ ಹಂಗಾಗಿ ನೋಡೋಣ ಅಂತ ಹೋದ್ವಿ. ನೋಡ್ತಾ ಇರ್ಬೋದು ಡಿಫ್ರೆಂಟ್ ಬ್ರ್ಯಾಂಡು, ಫ್ಲೇವರ್ಸು, ಸ್ಟೈಲ್ಸು, ಬಾಟಲ್ಸು ಅವೆಲ್ಲ ನೋಡ್ತಾ ಇದ್ರೇ ಓ ಮೈ ಗಾಡ್ ಇಷ್ಟೊಂದೆಲ್ಲ ಇದೆಯಾ ಅನ್ನೋ ಥರ ಅನಿಸ್ತಾ ಇತ್ತು. ಯಾಕಂದರೆ ನನಗೆ ಪರ್ಸ್ನಲಿ ನನಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ಅದು ಸ್ವಲ್ಪ ಸ್ಮೆಲ್ ನನಗೆ ಆಗ್ತಾ ಇರಲಿಲ್ಲ. ಬಟ್ ನೋಡೋದಕ್ಕೆ ಆ ಬಾಟಲ್ಸ್ ಶೇಪ್ ಆಗಲಿ, ಅವ್ರು ಆರ್ಗನೈಸ್ ಮಾಡಿದ ರೀತಿ ನೋಡ್ತಾ ಇದ್ದರೆ ಒಂಥರ ಕ್ಲಾಸಿಕ್ ಆಗಿತ್ತು, ಚೆನ್ನಾಗಿ ಅನಿಸ್ತಾಯಿತ್ತು. ದೊಡ್ಡ ಬಾಟಲ್ಗಳು ನೋಡ್ತಾ ಇದ್ರೇ ಒಂಥರ ಅನಿಸ್ತಾಯಿತ್ತು. ನಾನು ಇಲ್ಲಿ ಅಂತ ಅಲ್ಲ, ಆಲ್ಮೋಸ್ಟ್ ನಾನು ತುಂಬ ಕಡೆ ನೋಡಿದ್ದೀನಿ. ಆ ಬಾಟಲ್ಸ್ಗಳನ್ನೇ ಒಂಥರ ಡಿಸೈನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ. ಏರ್ಪೋರ್ಟ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ನಾನು ನೋಡಿದಾಗಲೂ ಹಾಗೆ ಅನಿಸುತ್ತೆ. ಆ ಬಾಟಲ್ ನೋಡಿದಾಗಲೇ ತಗೋಬೇಕು ಅನ್ನೋಷ್ಟು ಮನಸ್ಸಾಗುತ್ತೆ. ಕುಡಿತೀವೋ ಬಿಡ್ತೀವೋ ಆ ಬಾಟ್ಲಾದರೂ ಬೇಕು ಅಂತ ಅನಿಸೋ ಅಷ್ಟು ಮನಸ್ಸಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ನಾವು ಇದು ಜಸ್ಟ್ ಔಟ್ಲೆಟು. ನಿಮಗೇನಾದರೂ ಬೇಕು ಅಲ್ಲಿ ಒಳಗಡೆ ಡ್ರಿಂಕ್ಸ್ ಟ್ರಯಲ್ ಕೊಡ್ತಾರೆ. ಸೊ ಅಲ್ಲಿ ಟ್ರಯಲ್ ನೋಡ್ಕೊಂಬಂದಮೇಲೆ ನಿಮಗೇನಾದರೂ ಇಷ್ಟ ಆದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಿಮಗೆ ಹೇಗೆ ಅಂದರೆ
ಒಂದು ಬ್ಯಾಚ್ ವೈಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸ್ವಲ್ಪ ಜನ ಆಗೋ ತನಕ ನೀವು ಹೋಗಿರೋರು ಬರೋ ತನಕ ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ, ಇಲ್ಲಿ ಕೂತ್ಕೊಳ್ಬೋದು. ಇಲ್ಲಿ ನಿಮಗೆ ಡಿಫ್ರೆಂಟಾಗಿ ಈ ಥರ ಸರ್ಟಿಫಿಕೇಟ್ಸ್ಗಳಾಗಿರ್ಬೋದು, ಮತ್ತು ಕೂತ್ಕೊಂಡು ರಾಜರ ಥರ ಅದು ಕಿಂಗ್ ಸೀಟ್ಸ್ ಥರದ್ದೆಲ್ಲ ಇದೆ. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸು ಕುತ್ಕೊಂಡು ನೋಡೋಕ್ಕೂ. ಸೊ ಅಲ್ಲಿ ಕೂರಿಸ್ತಾರೆ ನಿಮ್ಮನ್ನು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಹೋಗಿರೋ ಬ್ಯಾಚ್ ಬಂದಮೇಲೆ ನೀವು ಹೋಗ್ಬೋದು ಅಂತ. ಸೊ ನಾನು ಅಂಜನಾ ಕಿಂಗ್ ಸೀಟ್ ಮೇಲೆ ಕೂತ್ಕೊಂಡು ರಾಜಾರಾಣಿ ಥರ ಕೂತ್ಕೊಂಡಿದ್ವಿ. ಒಂಥರ ಡಿಫ್ರೆಂಟ್ ಅನಿಸ್ತಾಯಿತ್ತು. ಇವರೆಲ್ಲ ಏನು ಪ್ರಜೆಗಳು, ನಾವು ರಾಜಾರಾಣಿ ಅನ್ನೋ ಥರ ಫೀಲ್ ಅನಿಸ್ತು. ಒಂದು ಸೆಕೆಂಡು ಮಜಾ ಇತ್ತು ಅದನ್ನು ಕೂಡ. ಸೊ ಅದಾದಮೇಲೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡೋದಾಗ ಆ ದೊಡ್ಡ ಬ್ಯಾರೆಲ್ಲು ಅವೆಲ್ಲ ನೋಡಿಬಿಟ್ಟು ಡಿಫ್ರೆಂಟ್ ಫ್ಲೇವರ್ದು ಒಂದೊಂದು ಬ್ಯಾರೆಲ್ನ ಮಾಡಿ ಇಟ್ಟಿದ್ರು. ಅದಕ್ಕೆ ಒಂದೊಂದು ಟ್ಯಾಪ್ ಕೂಡ ಇಟ್ಟಿದ್ರು. ನೀವು ಯಾವ್ದನ್ನ ಬೇಕಾದರೂ ಅದನ್ನು ಟ್ರೈ ಮಾಡ್ಬೋದಾಯಿತು. ಮತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇದು ಹೇಗೆ ಏನು ಎತ್ತ ಅಂತಂದು. ಸೊ ನನಗೆ ಅಲ್ಲಿ ಸ್ಮೆಲ್ಲು ಸ್ವಲ್ಪ ಇಷ್ಟ ಆಗಲಿಲ್ಲ, ಯಾಕಂದರೆ ನಾನು ಲವರ್ ಅಲ್ಲ. ಸೊ ಹಂಗಾಗಿ ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ಇವರು ಮತ್ತು ಅಂಜನು ತುಂಬಾ ಎಂಜಾಯ್ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಅಂಜನ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಇದೊಂದು ಅವರಿಗೆ ಇಷ್ಟ ಆಯಿತು. ಇದು ವೈಟ್ ವೈನ್ ಅಂತ, ತ್ವಿಷಿ ಅಂತ. ಸೊ ಇದು ಇಷ್ಟ ಆಯಿತು. ಹಂಗಾಗಿ ಅಣ್ಣನೂ ಕೂಡ ಮತ್ತೆ ಇನ್ನೊಂದ್ಸಲಿ ತೊಗೊಂಡು ಕುಡಿದ್ರು. ಬಟ್ ಇನ್ನೊಂದು ಟ್ರೈ ಮಾಡಿದ್ರು, ಅದು ಇಷ್ಟ ಆಗಲಿಲ್ಲ ಅಂತ ಚೆಲ್ಬಿಟ್ರು. ಸೊ ಇದು ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗು ನಾವು ಪೀಸ್ ಆಫ್ ಬ್ರಿಡ್ಜ್ ಅನ್ನೋದನ್ನ ಪೆಂಡಿಂಗ್ ಇಟ್ಟಿದ್ವಿ, ನೈಟೇ ಹೋಗಬೇಕು ಅಂತ. ಟಿಬ್ಲಿಸಿ ಟೂರ್ ಮಾಡಿದಾಗ ನಾವು ಹೋಗಲಿಲ್ಲ. ಸೊ ಇವತ್ತು ನಾವು ಲಾಸ್ಟ್ ಡೇ ಇದನ್ನು ನೋಡಲೇಬೇಕು ಅಂತ ಹೇಳಿ ಬಂದ್ವಿ. ನೋಡ್ತಾ ಇರ್ಬೋದು ಪೀಸ್ ಆಫ್ ಬ್ರಿಡ್ಜಿಂದ ನಿಮಗೆ ಸಿಟಿ ವ್ಯೂ ಇದು. ತುಂಬ ಪೀಸಾಗಿ ಅನ್ನಿಸ್ತು ಅಲ್ಲಿಗೆ ಹೋದಾಗ, ಯಾಕಂದರೆ ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಲೈಟಿಂಗ್ಸ್ ಇತ್ತು. ಆ ಮ್ಯೂಸಿಕ್ಕಿಗೆ ತಕ್ಕ ಹಾಗೆ ಲೈಟಿಂಗ್ಸು ಬರ್ತಾಯಿತ್ತು. ನೋಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಆ ಮ್ಯೂಸಿಕ್ಕಿಗೆ. ನಾವು ಸ್ಯಾರಿ ಹಾಕ್ಕೊಂಡು ಹೋಗಿದ್ವಿ. ತುಂಬಾ ಡಿಫ್ರೆಂಟ್ ಅನಿಸ್ತಾಯಿತ್ತು. ಅಲ್ಲಿ ಇದ್ದವರೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾಯಿದ್ರು. ನಾವು ಸ್ಯಾರಿ ಹಾಕ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಅನಿಸ್ತಾಯಿತ್ತು. ಯಾಕಂದರೆ ಕೆಳಗಡೆ ಅದು ಕುರಾ ರಿವರ್ ಹೋಗುತ್ತೆ, ಮೇಲ್ಗಡೆ ಈ ಥರ ಬ್ರಿಡ್ಜ್ ಇರುತ್ತೆ. ಸೊ ತುಂಬಾ ಖುಷಿ ಅನಿಸ್ತು. ಅಲ್ಲೇನೋ ಒಂಥರ ನೆಮ್ಮದಿ ಅನಿಸ್ತಾಯಿತ್ತು ನಿಂತ್ಕೊಂಡಿದ್ದಾಗ. ಅಲ್ಲೇ ನಿಂತ್ಕೊಳ್ಬೇಕು ಅನಿಸ್ತಾಯಿತ್ತು. ಬಟ್ ಸಿಕ್ಕಾಪಟ್ಟೆ ಚಳಿ ಅನಿಸ್ತಾಯಿತ್ತು ಗಾಳಿ ಬೀಸ್ತಿದ್ದರಿಂದ. ಸೊ ಇದನ್ನು ಇಲ್ಲಿ ನೋಡಿಕೊಂಡು ಸ್ವಲ್ಪ ಫೋಟೋಸು ರೀಲ್ಸು ಎಲ್ಲ ತಕ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿಂದ ವಾಕ್ ಮಾಡಿ ಇಳಿದ್ರೇ ನಿಮಗೆ ಇನ್ನೊಂದು ಪ್ಲೇಸ್ ಶಾರದಿನಿ ಸ್ಟ್ರೀಟ್ ಅಂತ ಸಿಗುತ್ತೆ, ಅಲ್ಲಿಗೆ ಹೋದ್ವಿ. ಅದು ಬಂದು ಇಲ್ಲಿಂದು ಟಿಬ್ಲಿಸಿ ಸಿಟಿದು ಹಾಟೆಸ್ಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ನಮಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಔಟ್ಸೈಡರ್ಸ್ ನಾವೇನು ಟ್ರಿಪ್ ಅಂತ ಹೋಗಿರ್ತೀವಲ್ಲ ಆ ಥರದವರು ಅಥವಾ ಹೆಣ್ಮಕ್ಳಿಗೆ ಸೇಫೆಸ್ಟ್ ಪ್ಲೇಸ್ ಅಲ್ಲ ಅಂತ ನಮಗೆ ಡ್ರೈವರ್ನ ಏನು ಇದ್ರಲ್ವ ಅವ್ರು ಹೇಳಿದ್ರು. ಸೊ ಹಂಗಾಗಿ ಈ ಪ್ಲೇಸು ನಾವು ನೋಡ್ಕೊಂಡು ಬರೋ ತನಕ ಅವ್ರು ನಮ್ಮ ಜೊತೆಗೇ ಇದ್ದರು. ಮತ್ತು ಬೇಗ ನೋಡಿಬಿಟ್ಟು ಹೋಗೋಣ ಬನ್ನಿ, ಇದು ಸೇಫೆಸ್ಟ್ ಪ್ಲೇಸ್ ಅಲ್ಲ ಅಂತ ಹೇಳ್ತಾಯಿದ್ರು. ನೀವೇನಾದರೂ ಸೋಲೋ ಹೋಗೋರಿದ್ದರೆ ಅಥವಾ ಹೆಣ್ಮಕ್ಳೇ ಜಾರ್ಜಿಯಾಗಿ ಹೋಗೋದಿತ್ತು ಅಂದರೆ ಆ ಪ್ಲೇಸ್ಗೆ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಅದು ಬಂದು ಶಾರದಿನಿ ಸ್ಟ್ರೀಟ್. ಸೊ ಸ್ಟ್ರೀಟ್ ಮಾತ್ರ ಬ್ಯೂಟಿಫುಲ್ಲಾಗಿತ್ತು, ಕಣ್ಣಿಗೆ ಹಬ್ಬ ಥರ ಇತ್ತು. ಒಂದೊಂದು ರೆಸ್ಟೋರೆಂಟ್ಗೂ ಒಂದೊಂದು ಡಿಸೈನಾಗಿ, ಒಂದೊಂದು ಡಿಫ್ರೆಂಟಾಗಿ ವೈಬೇ ಡಿಫ್ರೆಂಟ್ ಇತ್ತು ಅಲ್ಲಿ. ಸೊ ಆ ಥರ ಪ್ಲೇಸಲ್ಲಿ ವೈಬ್ ಆಬ್ವಿಯಸ್ಲಿ ಆ ಥರ ಇದ್ರೇ ಅದು ಒಂದು ಮಜಾ ಅನಿಸೋದು ಅಫ್ಕೋರ್ಸ್. ಬಟ್ ನಮಗೆ ಅಲ್ಲಿ ಸ್ವಲ್ಪ ಬೇರೆದೆಲ್ಲ ನಡೆಯೋದ್ರಿಂದ ಸೊ ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಡ್ರೈವರ್ ಅವರು ನಮಗೆ ಇಲ್ಲ ಬೇಗ ನೀವು ನೋಡ್ಕೊಂಡು ಬಂದುಬಿಡಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ತುಂಬ ಲೇಟ್ ಆಗಿದ್ದರಿಂದ ಕೂಡ ಬೇಗ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಬೇಗನೆ ಕರ್ಕೊಂಡು ಬಂದರು. ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಅನಿಸ್ತು ನಮಗೆ. ಬಟ್ ನಾವಲ್ಲಿ ಏನೂ ಮಾಡಲಿಲ್ಲ. ಯಾಕಂದರೆ ಅವರು ಬೇಡ ಹೋಗೋಣ ಅಂತ ಅಂತಿದ್ರು. ಸೊ ಹಂಗಾಗಿ ನಾವೇನೂ ಮಾಡಲಿಲ್ಲ. ಮತ್ತು ಹೋಟೆಲ್ಗೆ ಹೋಗ್ಬಿಟ್ಟು ಊಟನ ಮಾಡ್ಕೊಂಡ್ವಿ. ಸೊ ತುಂಬ ಬ್ಯೂಟಿಫುಲ್ ಅನಿಸ್ತು ನಮಗೆ ಆ ಪ್ಲೇಸು, ಇಷ್ಟಪಟ್ವಿ. ಮೇ ಬಿ ನೀವು ಟ್ರೈ ಮಾಡ್ಬೋದು, ಗೊತ್ತಿಲ್ಲ. ನಾವು ಹೋದಾಗ ಒಂದು ಸ್ವಲ್ಪ ಅಲ್ಲಿ ಚಿಕ್ಕದಾಗಿ ಇನ್ಸಿಡೆಂಟ್ ಕೂಡ ಆಯಿತು. ಸೊ ಹಂಗಾಗಿ ನಮಗೂ ಕೂಡ ಭಯ ಆಯಿತು. ಸೊ ಹಂಗಾಗಿ ನಾವು ಊಟ ಏನು ಮಾಡೋಕ್ಕೆ
ಟ್ರೈ ಮಾಡಲಿಲ್ಲ. ಸ್ವಲ್ಪ ಭಯ ಆಗಿದ್ದರಿಂದ ನಾವು ಕೂಡ ಅದೇ ಬಂದ್ವಿ. ಇಲ್ಲಾಂದರೆ ಫುಡ್ಡಲ್ಲಿ ತಿನ್ನಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ಆ ಇನ್ಸಿಡೆಂಟ್ ಆಗಿದ್ದರಿಂದ ನಾವು ಅಲ್ಲೇ ಟ್ರೈ ಮಾಡಲಿಲ್ಲ, ವಾಪಸ್ ಅದೇ ಬಂದ್ವಿ ಹೋಟೆಲ್ಗೆ. ಸೊ ಇದು ನಮ್ಮ ಲಾಸ್ಟ್ ಡೇ ಆಫ್ ಜಾರ್ಜಿಯಾ. ತುಂಬಾ ಬ್ಯೂಟಿಫುಲ್ಲಾಗಿತ್ತು, ಎಂಜಾಯ್ ಮಾಡಿದ್ವಿ ತುಂಬಾ, ಎಲ್ಲ ಥರ ಎಕ್ಸ್ಪೀರಿಯೆನ್ಸು ನೋಡಿದ್ವಿ. ಥ್ಯಾಂಕ್ ಯು ಜಾರ್ಜಿಯಾ ಆ್ಯಂಡ್ ಥ್ಯಾಂಕ್ ಯು ನಿಕು, ನಮ್ಮ ಟ್ರಾವೆಲ್ ಪಾರ್ಟ್ನರ್ ಆಗಿದ್ದಕ್ಕೆ. ಸೊ ನಿಮ್ಮನ್ನು ಇವತ್ತು ಲಾಸ್ಟ್ ಡೇ ನಮ್ಮ ಟ್ರಾವೆಲ್ನಲ್ಲಿ. ಸೊ ಬಾಯ್ ನಿಕು ಅಂತ ಹೇಳ್ತಾ, ಹಾಗೆ ಇದು ನಮ್ಮ ಹೋಟೆಲ್ ತುಂಬ ಚಿಕ್ಕದಾಗಿತ್ತು. ಇದು ನಮಗೆ ಏನು ಅಂತ ನಾನು ಸಜೆಸ್ಟ್ ಮಾಡಲ್ಲ ಈ ಹೋಟೆಲ್ನ. ಬಟ್ ಓಕೆ ಬಡ್ಜೆಟ್ ಫ್ರೆಂಡ್ಲಿ ಅಂದರೆ ಆಫ್ಕೋರ್ಸ್ KMM ಹೋಟೆಲ್ ನಿಮಗೆ ಬೆಸ್ಟ್. ಅದನ್ನು ಬಿಟ್ಟರೆ ನಮಗೆ ಅಷ್ಟು ಸಫಿಷಿಯೆಂಟಾಗಿ ಅನಿಸ್ಲಿಲ್ಲ. ಸೊ ಇದಾಗಿತ್ತು ನಮ್ಮ ಲಾಸ್ಟ್ ಡೇ ಆಫ್ ಜಾರ್ಜಿಯಾ ಟ್ರಿಪ್ಪಿನ ವ್ಲಾಗ್. ಹೇಗನ್ನಿಸ್ತು ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ನಿಮಗೆ ಅರ್ಮೇನಿಯಾ ಟ್ರಿಪ್ ಜೊತೆ ಸಿಗ್ತೀನಿ. ಅಲ್ಲಿನ ತನಕ ಬಾಯ್. ಹೇಗನ್ನಿಸ್ತು ಅಂತ ವಿಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೀವೇನಾದರೂ ಜಾರ್ಜಿಯಾಗೆ ಹೋದ್ರಿ, ಯಾವ್ಯಾವ ಪ್ಲೇಸ್ ನೋಡಿದ್ರಿ, ಎಲ್ಲಿ ನೋಡಿದ್ರಿ ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಂಟಿಲ್ ದೆನ್ ಬಾಯ್ ಟು ಜಾರ್ಜಿಯಾ ಆ್ಯಂಡ್ ಬಾಯ್ ಟು ಯು ಆಲ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.